ನಮ್ಮ ದೇಹದೊಳಗೆ ದಿನಕ್ಕೆ 24 ಗಂಟೆಯೂ ಕೆಲಸ ಮಾಡೋ ಅಂಗ ಒಂದಿದೆ. ಹೌದು, ನಾವು ತಿನ್ನುವ ಆಹಾರವನ್ನ ಸಂಸ್ಕರಿಸೋದು, ದೇಹದಲ್ಲಿರುವ ವಿಷಕಾರಿ ಅಂಶವನ್ನ ಹೊರಹಾಕೋದು, ರಕ್ತವನ್ನ ಶುದ್ಧೀಕರಿಸೋದು, ಹೀಗೆ ನಮ್ಮ ಆರೋಗ್ಯವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸೋದು ನಮ್ಮ ಲಿವರ್. ಆದರೆ ಇದೇ ಲಿವರ್ಗೆ ಅಪಾಯ ಬಂದಾಗ ಎಲ್ರಿಗೂ ತಕ್ಷಣ ಗೊತ್ತಾಗತ್ತಾ? ಹೆಪಟೈಟಿಸ್ ನಂತರವೂ ಕೆಲವು ಸೋಂಕುಗಳು ದೇಹದಲ್ಲಿ ಇದ್ದರೂ ಆರಂಭಿಕ ಹಂತದಲ್ಲಿ ಯಾವುದೇ ಸ್ಪಷ್ಟ ಲಕ್ಷಣಗಳು ಕಾಣಿಸದೇ ಇರಬಹುದು. ಅಷ್ಟೇ ಅಲ್ಲ, ಗೊತ್ತಾಗುವಷ್ಟರಲ್ಲಿ ಲಿವರ್ ಮೇಲೆ ಅದರ ಪರಿಣಾಮ ಗಂಭೀರವಾಗಬಹುದು. ಹೆಪಟೈಟಿಸ್ ಬಿ ಮತ್ತು ಸಿ ಸೋಂಕನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಲಿವರ್ ಸಿರೋಸಿಸ್, ಲಿವರ್ ವೈಫಲ್ಯ ಮತ್ತು ಲಿವರ್ ಕ್ಯಾನ್ಸರ್ನಂತಹ ಗಂಭೀರ ಸಮಸ್ಯೆಗಳನ್ನು ಕೂಡ ಕಾಣಬಹುದು. ಇನ್ನು ಈ ಪ್ರಶ್ನೆಗಳಿಗೆ ಉತ್ತರ ನೀಡುವ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಬೆಂಗಳೂರಿನಲ್ಲಿ ನಡೆದ ಅಭಿಯಾನವೇ ಈ ಕಾರ್ಯಕ್ರಮ. ಹೌದು, ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ಬೆಂಗಳೂರಿನ ನಾಗಪುರದಲ್ಲಿರುವ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಲಯನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಡಿಸ್ಟ್ರಿಕ್ಟ್ 317A ಹಾಗೂ ಸಹಯೋಗ ಸಂಸ್ಥೆಗಳ ವತಿಯಿಂದ ವಾಕ್ಥಾನ್ ಹಾಗೂ ಉಚಿತ ಹೆಪಟೈಟಿಸ್ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. Today we all have assembled here in front of Karnataka Gastro Center to observe and celebrate World Hepatitis Day on 28th July. We all know that hepatitis B and C have become a big menace and causing a lot of liver problems in the community. And there is an urgent need to create awareness amongst the public so that we can prevent, diagnose and treat hepatitis in the community at the earliest. ಇನ್ನು ಹೆಪಟೈಟಿಸ್ ಲೆಟ್ಸ್ ಬ್ರೇಕ್ ಇನ್ ಡೌನ್ ಎಂಬ ಈ ವರ್ಷದ ಜಾಗೃತಿ ಸಂದೇಶದೊಂದಿಗೆ ನಡೆದ ವಾಕಥಾನ್ನಲ್ಲಿ ನೂರಾರು ಮಂದಿ ಹೆಜ್ಜೆ ಹಾಕುವ ಮೂಲಕ ಹೆಪಟೈಟಿಸ್ ವಿರುದ್ಧ ಜಾಗೃತಿಯನ್ನ ಮೂಡಿಸಿದ್ರು. ಇನ್ನು ಈ ಜಾಗೃತಿ ಅಭಿಯಾನದಲ್ಲಿ ಹಿರಿಯ ನಟಿ ಭವ್ಯ ಸೇರಿದಂತೆ ಗಣ್ಯರು, ಸಾರ್ವಜನಿಕರು, ವೈದ್ಯಕೀಯ ಹಾಗೂ ನರ್ಸ್ ವಿದ್ಯಾರ್ಥಿಗಳು, ವಿವಿಧ ಸಂಸ್ಥೆಯ ಸ್ವಯಂ ಸೇವಕರು ಭಾಗಿಯಾದರು. ಇನ್ನು ವಾಕಥಾನ್ ಬಳಿಕ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲೂ ಕೂಡ ನೂರಾರು ಜನರಿಗೆ ರಕ್ತ ಪರೀಕ್ಷೆಯನ್ನ ಮಾಡಲಾಯಿತು. ನಾರ್ತ್ ವೆಸ್ಟ್ ಹಾಸ್ಪಿಟಲ್, ಪೋರ್ಟಿಸ್ ಹಾಸ್ಪಿಟಲ್, ರಾಜಾಜಿನಗರ, ಸರ್ವೋದಯ ನರ್ಸಿಂಗ್ ಕಾಲೇಜು, ಶೇಷಾದ್ರಿಪುರಂ ಈವ್ನಿಂಗ್ ಕಾಲೇಜು ಹಾಗೂ ಗೌತಮ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸ್ವಯಂ ಸೇವಕರು ಸಹಭಾಗಿತ್ವವು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಬಲ ನೀಡಿತು. ಲಿವರ್ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ, ಹೆಪಟೈಟಿಸ್ ಬಗ್ಗೆ ಅರಿವಿರಲಿ, ಲಕ್ಷಣಗಳು ಕಾಣಿಸಿಕೊಳ್ಳುವವರೆಗೂ ಕಾಯದೆ ಅಗತ್ಯವಿದ್ದಾಗ ತಪಾಸಣೆಯನ್ನ ಮಾಡಿಕೊಳ್ಳಿ. ಯಾಕಂದ್ರೆ ಒಂದು ಸರಳ ತಪಾಸಣೆ ದೊಡ್ಡ ಆರೋಗ್ಯದ ಅಪಾಯವನ್ನ ಮೊದಲೇ ಪತ್ತೆ ಹಚ್ಚಬಹುದು. ಸಾಗರ್ ನ್ಯೂಸ್ ಟೈಮ್ಸ್, ಬೆಂಗಳೂರು.